ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಗುರು ಚಾನಲ್ ಪ್ರೀತಿ ಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂಥ ಪ್ರತಿಯೊಂದು ವಿಡಿಯೋ 10 ನಿಮಿಷಗಳು ನೋಡ್ಕೊಳ್ಳಿ. ಜೊತೆಗೆ 1000 ಜನ ಸಬ್ಸ್ಕ್ರೈಬರ್ಸ್ ಆದರೆ ಲೈವ್ ಸೆಷನ್ಗಳನ್ನು ಮಾಡಬಹುದು. ಅದಕ್ಕೋಸ್ಕರ ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೀವು ಸಹ ಸಹಕಾರ ಮಾಡಿ. ಇವತ್ತು 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನಲ್ಲಿರುವಂಥ ಪಾಲಿನಾಮಿಯಲ್ಸ್ ಇದರ 2.4 ಎಕ್ಸೈಜ್ನಲ್ಲಿರುವಂಥ ಲಾಸ್ಟ್ 2 ಕ್ವಶನ್ಸ್ ಅಂದರೆ 4th ಕ್ವಶನ್ ಅಂಡ್ 5th ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಈ 4th ಕ್ವಶನ್ 4 ಸಬ್ ಕ್ವಶನ್ಗಳನ್ನು ಹೊಂದಿದೆ. ಈಗ ಫಸ್ಟ್ ಈ 4th ಕ್ವಶನ್ ಅನ್ನು ನಾವು ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಇದು ಏನು ಹೇಳುತ್ತೆ, ಫ್ಯಾಕ್ಟರೈಸ್ ಅಂತ ಹೇಳುತ್ತೆ. ಫ್ಯಾಕ್ಟರೈಸ್ ಮಾಡೋದನ್ನ ನೀವು 8th ಸ್ಟ್ಯಾಂಡರ್ಡಲ್ಲೇ ಕಲ್ತಿದ್ದೀರಾ. ಆದರೂ ಸಹ ನೀವು ಮರ್ತಿದ್ರಿ ಅಂದ್ರೆ ಈಗ ಹೇಳ್ತೀನಿ, ಇವುಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ರಿ. ಏನು ಅಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ಇವು ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಸ್ಟೆಪ್ ಫ್ಯಾಕ್ಟರೈಸ್ ಮಾಡ್ಬೇಕಾದ್ರೆ ಏನು, ಫಸ್ಟ್ ಮತ್ತು ಲಾಸ್ಟ್ ಸ್ಟೆಪ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಫಸ್ಟ್ ಸ್ಟೆಪ್ ಏನಿದು, ಫಸ್ಟ್ ಟರ್ಮ್ ಏನಿದು 12x², ಲಾಸ್ಟ್ ಏನಿದು 1. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು, 12 1 12, x² ಗೆ x². ಓಕೆ, ಇದ್ರ ನಂತರ ಏನ್ ಮಾಡಬೇಕು, ಇದನ್ನ 2 ಟರ್ಮ್ ಆಗಿ ಡಿವೈಡ್ ಮಾಡಬೇಕು. 2 ಟರ್ಮ್ ಆಗಿ ಡಿವೈಡ್ ಮಾಡಬೇಕು. ಹೇಗೆ ಅಂದ್ರೆ, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಬರಬೇಕು, ಆಡ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ಅರ್ಥ ಮಾಡ್ಕೊಳ್ರಿ, ಇದು ಮಲ್ಟಿಪ್ಲಿಕೇಶನ್ ಮಾಡೋದು. ಇದನ್ನ ಆಡ್ ಮಾಡಿದ್ರೆ 7 ಬರಬೇಕು. ಈಗ ನೋಡ್ರಿ, 12 ಫ್ಯಾಕ್ಟರ್ಸ್ ನೋಡಿ, ಅಥವಾ ಅಲ್ಲಿ ಏನಾಗುತ್ತೆ ನಿಮಗೆ 1 12 12 ಬರುತ್ತೆ. ಆದ್ರೆ ಮಧ್ಯದಲ್ಲಿ ಬರ್ಬೇಕಾದಂತ 7 ಬರಲ್ಲ. ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 13 ಆಗುತ್ತೆ, ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 11 ಆಗುತ್ತೆ. ಓಕೆ, ಆಡ್ ಆರ್ ಸಬ್ಟ್ರಾಕ್ಟ್, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಬೇರೆದನ್ನ ನಾವು ಟ್ರೈ ಮಾಡಬೇಕು. ಬೇರೆ ಯಾವ್ದು ಟ್ರೈ ಮಾಡ್ತೇವೆ ಈಗ, 2 6 12. ಓಕೆ, 2 6 8 ಆಗುತ್ತೆ ಆಡ್ ಮಾಡಿದ್ರೆ. ಓಕೆ, ಆಡ್ ಮಾಡಿದ್ರೆ 8 ಆಯ್ತು. ಅದೇ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಆಯ್ತು, ಬರೋಲ್ಲ. ನೆಕ್ಸ್ಟ್ 3 4 12, 3 4 12 ಬಂತು. 3 + 4 7 ಬಂತು. ಓಕೆ, ನಮಗೆ ಬೇಕಾಗಿದ್ದ ಆನ್ಸರ್ ಬಂತ. ಏನ್ ಮಾಡಿದಾಗ ಬಂತು, ಆಡ್ ಮಾಡಿದಾಗ ಬಂತು. ಆದರೆ ನಾವಿಲ್ಲಿ ಬೇಕಾಗಿರೋದು ನಮಗೆ ಮೈನಸ್ ನಲ್ಲಿ ಬೇಕು. ಹಾಗಾಗಿ ಎರಡೂ ನಂಬರಿಗೆ ಮೈನಸ್ ಕೊಟ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3 4 12 x ಇಂಟು x² ಓಕೆ, ಇಲ್ಲಿ ನೋಡ್ರಿ ಸೇಮ್ ಇದೆ, ಆಡ್ ಮಾಡ್ತೀವಿ 3 4 7 x. ಓಕೆ, ಮೈನಸ್ ನಲ್ಲಿ ಮೈನಸ್ ನಲ್ಲಿ ಕೊಡ್ತೀವಿ. ಅರ್ಥ ಆಯ್ತಾ? ಇದೇ ರೀತಿ ಇಲ್ಲಿ ಸಹ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೀವು ಯಾವುದೇ ಆಗಿರ್ಲಿ ರಫ್ ವರ್ಕ್ ಮಾಡ್ತಿರಲ್ಲ, ಯಾವ ಪೇಜ್ ನಲ್ಲಿ ಮಾಡಿರ್ತೀರೋ ಅದೇ ಪೇಜ್ ನಲ್ಲಿ ಒಂದು ಪಾರ್ಟ್ ಅನ್ನ ಮಾಡ್ಕೊಂಡು ರಫ್ ವರ್ಕ್ ಅಲ್ಲೇ ಮಾಡಿ. ಅದನ್ನ ಬಿಟ್ಟು ಸಾಲ್ವ್ ಇಲ್ಲಿ ಮಾಡೋದು, ರಫ್ ವರ್ಕ್ ಲಾಸ್ಟ್ ಪೇಜ್ ಮಾಡೋದು, ಒಂದ್ರಾಗ ಒಂದು ಸೇರಿಸ್ಬಿಡೋದು, ದೇವರಣಿಗೆ ನಿಮಗೆ ಹುಡುಕಾಡಿದ್ರು ಸಿಗೋದು ಕಷ್ಟ ಇರ್ತದೆ. ಅದಕ್ಕೋಸ್ಕರ ನೀವು ಏನೇ ಕ್ಯಾಲ್ಕುಲೇಷನ್ ಮಾಡಿದ್ರು ಆ ಕ್ವಶನ್ ಪಕ್ಕದಲ್ಲೇ ಅಲ್ಲೇ ಒಂದು ರಫ್ ಕಾಲಮ್ ಮಾಡಿ ಅಲ್ಲೇ ಮಾಡ್ರಿ. ಓಕೆ, ಈಗ ಸ್ಪ್ಲಿಟ್ ಮಾಡೋದು ಗೊತ್ತಾಯ್ತಾ? 12x², ಇದನ್ನ 2 ನಂಬರ್ ಆಗಿ ಡಿವೈಡ್ ಮಾಡಿದ್ವಿ. ಮಿಡಲ್ ಟರ್ಮ್ ಅನ್ನು ನಾವು ಸ್ಪ್ಲಿಟ್ ಮಾಡಿದ್ದು. ನಾವಿಲ್ಲಿ ಫ್ಯಾಕ್ಟರ್ಸ್ ಆಗಿ ತಗೊಳಕ್ ಅನುಕೂಲ ಆಗುತ್ತಂತ 12x ಅನ್ನ ಸ್ಪ್ಲಿಟ್ ಮಾಡಿವಿ ಅಂತ ಹೇಳಿದ್ವಿ. ಆದ್ರೆ ಎರಡನ್ನ ಆಡ್ ಮಾಡಿರೋದು ಹೌದಲ್ಲ, ಅಂದ್ರೆ ಮಿಡಲ್ ಟರ್ಮ್ ನಾವಿಲ್ಲಿ ಸ್ಪ್ಲಿಟ್ ಮಾಡ್ತಿರೋದು. -3x 7x ಅನ್ನ ಏನಂತ ಬರೀಬಹುದು, -3x -4x ಅಂತ ಬರೀಬಹುದು. ಈ +1 ಗೆ +1. ಅರ್ಥ ಆಯ್ತಾ? ಈಗ ನೋಡ್ರಿ, ಇವು ಎರಡರಲ್ಲೂ ಸಹ ಕಾಮನ್ ಗಳನ್ನ ತಗೋಬೇಕು. ನೆಕ್ಸ್ಟ್ ಇವು ಎರಡರಲ್ಲೂ ಸಹ ಒಂದು ಕಾಮನ್ ಬರಬೇಕು. ಆ ರೀತಿ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಕಾಮನ್ ಬರ್ಬೇಕು ಆ ರೀತಿ. ಇವೆರಡರಲ್ಲಿ ಏನ್ ಕಾಮನ್ ಬರುತ್ತೆ, 3x ಇದೆ, ಇದ್ರಾಗೂ 3x ಆಯ್ತಾ? ಓಕೆ, ಹಾಗಾದ್ರೆ ನಾವಿಲ್ಲಿ 3 × 4 × x × x ಇದು. ಓಕೆ, ಮೈನಸ್ ಇದೇನಾಗುತ್ತೆ 3 × x, ಇದು 4 × x ಪ್ಲಸ್ 1. ಇಲ್ಲಿ ನೋಡ್ರಿ, ಕಾಮನ್ ಏನಿಲ್ಲ, ಇಲ್ಲಿ 1 ಇದೆ, ಇಲ್ಲಿ 4 ಇದೆ. ಏನು ಕಾಮನ್ ಇಲ್ಲ ಅಂದ್ರೆ ಇಲ್ಲಿ 1 ಇದೆ ಅಂದ್ರೆ ಇದನ್ನು 1 ಇಂದ ಮಲ್ಟಿಪ್ಲೈ ಮಾಡ್ಬೋದಾ? ಹಾಗಾಗಿ ಇದನ್ನು ಬೇಕಾದ್ರೆ ನೀವು ಇಂಟು 1 ಅಂತ ಬರೆದ್ರು ತಪ್ಪಿಲ್ಲ. ಓಕೆ,
ಇದನ್ನು ಬೇಕಾದ್ರೆ ನೀವು ಇಂಟು 1 ಅಂತ ಬರೀಬಹುದು. 1 ಒಂದೇ 1 4x ಒಂದೇ 4x, ಯಾಕಂದ್ರೆ 1 ಕಾಮನ್ ತಗೋಬೋದಲ್ಲ ಅದಕ್ಕೋಸ್ಕರ. ಈಗ ನೋಡ್ರಿ 3 3 ಇವೆರಡನ್ನೇ ನೀವು ಮೊದಲು ಕನ್ಸಿಡರ್ ಮಾಡೋದು. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗಲಿ ಅಂತ ಬ್ರಾಕೆಟ್ ಹಾಕಿದ್ದೀನಿ. ನಂತರ ಎಕ್ಸ್ ಎಕ್ಸ್ 3x ಕಾಮನ್ ತಗೊಂಡ್ರೆ ಉಳಿದಿದ್ದೆಷ್ಟಿಗೆ 4x. 3 4 ಜಾ 12 x ಇಂಟು x x ಸ್ಕ್ವೇರ್ ಮೈನಸ್ಗೆ ಮೈನಸ್ 3x ಇಲ್ಲಿದೆ ಆಲ್ರೆಡಿ. ಹಾಗಾಗಿ 3x ಎಷ್ಟು ಜಾ 3x 3x 1 ಜಾ 3x. ನೆಕ್ಸ್ಟ್ ಓಕೆ, ಈಗ ನಾವು ಕನ್ಸಿಡರ್ ಮಾಡೋದು ಯಾವುದು? ಇವು ಎರಡನ್ನ. ಓಕೆ, ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಇಲ್ಲಿ ಕಾಮನ್ ಇರೋದು 1 1 ಅಷ್ಟೇ. 1 ಅನ್ನ ಕಾಮನ್ ತಗೊಂಡ್ರೆ ಉಳಿದಿದ್ದೆಷ್ಟು ಈ ಕಡೆ 4x ಪ್ಲಸ್ ಪ್ಲಸ್ ಬರಲ್ಲ, ಯಾಕಂದ್ರೆ ಇಲ್ಲಿ -1 ಇದೆ. ಇಲ್ಲಿ ಪ್ಲಸ್ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಮೈನಸ್ ಹಾಕ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಆಮೇಲೆ 4 ಗೆ ಮೈನಸ್ ಹಾಕಿ ನೀವು ಅಂದ್ರೆ ಈ 4 ಗೆ ನೋಡ್ರಿ, ಇಲ್ಲಿ ಈ 4 ಗೆ ಮೈನಸ್ ಇದೆ, ಹಾಗಾಗಿ ಮೈನಸ್ ಹಾಕುವಂತ ನೆಸೆಸಿಟಿ ಇಲ್ಲ. ಇಲ್ಲಿ ಮಾತ್ರ ಮೈನಸ್, ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಮೈನಸ್ ಹಾಕಿದ್ರೆ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಬರುತ್ತೆ. ಕ್ಲಿಯರ್ ಆಯ್ತಾ? ಸಣ್ಣ ಡೌಟ್ ಇದ್ರು ಸಹ ಸುಮ್ಮನೆ ಮುಂದೆ ಹೋಗ್ಬೇಡ್ರಿ, ಮತ್ತೆ ರಿಪೀಟ್ ಮಾಡಿ ನೋಡ್ರಿ, ಅವಾಗ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಕಮಾನ್ ಇಂಡಿಯಾ, ಈಗ ಕಮಾನ್ ಕರ್ನಾಟಕ ಈಗ ಮಾಡ್ತಿರೋದು. ಓಕೆ, ಈಗ ನೋಡ್ರಿ ಇದು 1 ಅರ್ಥ ಆಯ್ತಾ? ಸೇಮ್ ಬ್ರಾಕೆಟ್ ಹಾಕ್ರಿ. ಒಂದು ವಿಷಯ ಏನಂದ್ರೆ, ಈ ಫಸ್ಟ್ ಬ್ರಾಕೆಟ್ ಒಳಗಡೆ ಏನ್ ಬಂದಿರುತ್ತೋ ಸೆಕೆಂಡ್ ಬ್ರಾಕೆಟ್ ಒಳಗಡೆ ಅದೇ ಬರುತ್ತೆ. ನೀವೇನಾದ್ರು ತಪ್ಪು ಮಾಡಿದ್ರೆ ಬೇರೆ ಬರ್ಬೇಕಷ್ಟೇ. ಹಾಗಾಗಿ ಇದೊಂದು ಬ್ಲೈಂಡ್ ಮೆಥಡ್ ಇದ್ದಂಗೆ. ಒಂದು ಮಾಡಿದ್ರಿ, ಇಲ್ಲಿ ಕಾಮನ್ ಇರೋದು ಯಾವ್ದೋ ಹೊರಗಡೆ ತಗೊಂಡ್ರಿ ಅಂದ್ರೆ ಇಲ್ಲಿ ಇರೋದೇ ಇಲ್ಲಿ ಬರ್ಬಿಡ್ಬೋದು. 4x ಮೈನಸ್ 1 ಎರಡರ ಹತ್ರನೂ ಅದೇ ಇದನ್ನ, ಹಾಗಾಗಿ 4x ಮೈನಸ್ 1 ಹೊರಗೆ ಉಳಿದದ್ದು 3x ಮೈನಸ್ 1 3x ಮೈನಸ್ 1. ಇಲ್ಲಿಗೆ ಈ ಕತೆ ಮುಗಿಯಿತು. ನೆಕ್ಸ್ಟ್ ಇದನ್ನು ಸಹ ಸೇಮ್, ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡ್ರಿ. 2x ಸ್ಕ್ವೇರ್ 3 ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿದೆ. ಮಾಡಿದ ನಂತರ ಏನ್ ಮಾಡ್ಬೇಕು? ಇದು ಆನ್ಸರ್ ಎಷ್ಟು ಬರುತ್ತೆ? 2 3 ಜಾ 6 x ಸ್ಕ್ವೇರ್. ಈಗ ಇದರ ಫ್ಯಾಕ್ಟರ್ಸ್ ಅನ್ನ ಬರ್ಕೋಬೇಕು. ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು. ಅಥವಾ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 7x ಪ್ಲಸ್ 7x ಬರಬೇಕು. ಕ್ಲಿಯರ್ ಆಯ್ತಾ? ಓಕೆ, ನೋಡೋಣ. 1 6 ಜಾ 6, 6 ಪ್ಲಸ್ 1 7 ಆಗುತ್ತಲ್ಲ, ಇದೇ ಬರುತ್ತೆ. ಓಕೆ, ಇಲ್ಲಿ 1x 6x x ಇಂಟು x x ಸ್ಕ್ವೇರ್ 1 ಇಂಟು 6 6x 1 ಪ್ಲಸ್ 6 7x. ಓಕೆ, ಈಗ ನೋಡ್ರಿ 2x ಸ್ಕ್ವೇರ್ ಪ್ಲಸ್ ಇದನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ಕೊಂಡಿದೀವಿ? 1x ಪ್ಲಸ್ 6x ಪ್ಲಸ್ ಈ 3. ಓಕೆ, ಈಗ ನೋಡ್ರಿ ನಮಗೇನು ಇವು ಎರಡನ್ನ ಒಂದು ಗ್ರೂಪ್ ಆಗಿ ಬರ್ಕೊಂತೀವಿ, ಇವೆರಡನ್ನ ಒಂದು ಗ್ರೂಪ್ ಆಗಿ ಬರ್ಕೊಂತೀವಿ, ಇವೆರಡರಿಂದ ಕಾಮನ್ ತಗೊಂತೀವಿ, ಇವೆರಡರಿಂದ ಕಾಮನ್ ತಗೊಂತೀವಿ. ಓಕೆ, ಇವೆರಡರಲ್ಲಿ ಕಾಮನ್ ಏನ್ ಬರುತ್ತೆ ನೋಡ್ರಿ, ಇಲ್ಲಿ 1x ಅಂತ ಬರ್ದಿದ್ವಿ. 1x ಕಾಮನ್, ಇಲ್ಲಿ 2x ಇದೆ, x ಸ್ಕ್ವೇರ್ ಇದೆ, ಹಾಗಾಗಿ ಇಲ್ಲಿ ಸಹ 1x ಇದೆ. ಸೊ ಇದನ್ನೇನು ಬರೀಬಹುದು? 2 ಇಂಟು x ಇಂಟು x ಪ್ಲಸ್ 1 ಇಂಟು x. ಇದನ್ನ ಪ್ಲಸ್ ಗೆ ಪ್ಲಸ್, ಇಲ್ಲಿ ಕಾಮನ್ ಇರೋದು 3 ಒಂದೇ, ಹಾಗಾಗಿ 3 2 ಜಾ 6 ಇಂಟು x ಗೆ x ಪ್ಲಸ್ 3 1 ಜಾ 3, ಯಾಕಂದ್ರೆ ನಾವು ಆಮೇಲೆ ಇದನ್ನ ಕಾಮನ್ ಆಗಿ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಕಾಮನ್ ಇರೋದು x ಒಂದೇ, x ಇಂಟು ಉಳಿದಿದ್ದು 2x. ನೋಡ್ರಿ x ಇಂಟು x x ಸ್ಕ್ವೇರ್ 2 ಗೆ 2 ಪ್ಲಸ್ ಇಲ್ಲಿ x ಅನ್ನು ಆಲ್ರೆಡಿ ಹೊರಗೆ ತಗೊಂಡಿದ್ವಿ, ಉಳಿದಿದ್ದು 1. ಇಲ್ಲಿ ನೋಡ್ರಿ ಕಾಮನ್ ಇರೋದು ಯಾವುದು? 3 ಪ್ಲಸ್ ಗೆ ಪ್ಲಸ್ 3 ಒಳಗಡೆ ಬರೋದು, ಇಲ್ಲಿ ಉಳಿದಿದ್ದು 2x. ನೋಡ್ರಿ 2x ಪ್ಲಸ್ 1 ಆಯ್ತಾ? ಬರ್ದ್ಬಿಡೋಣ ಕಣ್ಣು ಮುಚ್ಕೊಂಡು 2x ಪ್ಲಸ್ 1. ಏನು ಯೋಚನೆ ಮಾಡೋದು ಬೇಡ, ಬೇಕಾದ್ರೆ ಆಮೇಲೆ ಚೆಕ್ ಮಾಡ್ಬೇಡ್ರಿ. 3 2 ಜಾ 6x. ಓಕೆ, 3 1 ಜಾ 3 ಬಂತ? ಇಲ್ಲಿರೋದೇ ಇಲ್ಲಿ ಬರುತ್ತೆ. ಈ ರೀತಿ ಬಂದ್ಮೇಲೆ ನಿಮ್ದು ಏನು ಕೆಲಸ ಇಲ್ಲ. ಎರಡು ಕಾಮನ್ ಆಗಿ ಬಂದಿರೋದನ್ನ 2x ಪ್ಲಸ್ 1 ಎರಡು ಬ್ರಾಕೆಟ್ ಅಲ್ಲಿ ಇರೋದನ್ನ ಒಂದೇ ಒಂದು ಬರೀರಿ.
ಈಗ ಹೊರಗಡೆ ಇರೋದನ್ನ ಎಕ್ಸ್ ಪ್ಲಸ್ 3 ಇದನ್ನು ಒಂದೇ ಒಂದು ಬರೀರಿ. ಇಲ್ಲಿಗೆ ಈ ಕತೆ ಮುಗಿಯಿತು. ಓಕೆ, ಈಗ ನೆಕ್ಸ್ಟ್ ಹಿಂಗೆ ಕರ್ಕೊಂಡು ತಿರುಗಿಸ್ಬೇಕು ನಾವೀಗ. 6x ಸ್ಕ್ವಯರ್ ಮೈನಸ್ 5x ಮೈನಸ್ 6. ಇಲ್ಲಿ ಸಹ ಸೇಮ್ ಮೆಥಡ್, ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡ್ರಿ. 6x ಸ್ಕ್ವಯರ್ ಇಂಟು ಮೈನಸ್ 6 ಇದು ಎಷ್ಟಾಗುತ್ತೆ? 6 6 ಜಾ 36 ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವಯರ್ಗೆ ಎಕ್ಸ್ ಸ್ಕ್ವಯರ್. ನಮಗೆ ಮಿಡಲ್ ಟರ್ಮ್ ಏನು? ಮೈನಸ್ 5x. ಓಕೆ, ಈಗ ಏನು ಮಾಡಬೇಕು? ಸ್ಪ್ಲಿಟ್ ಮಾಡಬೇಕು. ಕಮ್ಮ ಸ್ಪ್ಲಿಟ್ ಮಾಡಕ್ಕೆ ನಿಮಗೆ ಕೊಡ್ಬೇಕಾ? 36 ಬರ್ಬೇಕಂದ್ರೆ 36 1 ಜಾ 36 ಅಥವಾ 1 36 ಜಾ 36 ಆದರೆ ಆ್ಯಡ್ ಮಾಡಿದ್ರೆ 37 ಆಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ 35 ಆಗುತ್ತೆ, ಬರಲ್ಲ. ನೆಕ್ಸ್ಟ್ 2 ಟೇಬಲ್ನಲ್ಲಿ 36 2 18 ಜಾ 36 ಆ್ಯಡ್ ಮಾಡಿದರೆ 20, ಸಬ್ಟ್ರಾಕ್ಟ್ ಮಾಡಿದರೆ 16. ನಮಗಿದು ಬರಲ್ಲ. ಹಾಗಾಗಿ ನನಗೆ ನಾನು ಬರೆದು ಹಾಕಿರೋ ಬರುತ್ತೆ ಅಂತ ಗೊತ್ತು, ಡೈರೆಕ್ಟ್ ಆಗಿ ಮಾಡ್ಬೋದು. 4 9 ಜಾ 36 ಗೊತ್ತು, ಆದರೆ ನಿಮಗೆ ಯಾವ ರೀತಿ ನೀವು ಹುಡುಕ್ಬೇಕಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಏನಪ್ಪ ಸರ್ ಇಷ್ಟೊಂದು ಡಲ್ಲ ಬಿಟ್ರೆ ಅದು ಗೊತ್ತಾಗೋದು ಅಂತ ಅನ್ಕೋಬಿಟ್ರೆ. 3 12 ಜಾ 36 ಆ್ಯಡ್ ಮಾಡಿದರೆ 15, ಸಬ್ಟ್ರಾಕ್ಟ್ ಮಾಡಿದರೆ 9 ಬರುತ್ತೆ. ನೆಕ್ಸ್ಟ್ 4 9 ಜಾ 36 4 ಮತ್ತು 9 ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 13 ಬರುತ್ತೆ, ಸಬ್ಟ್ರಾಕ್ಟ್ ಮಾಡಿದರೆ 5 ಬರುತ್ತೆ. ಬಂತಾ? 5 ಬಂತು. ಈಗ ನಮಗೆ ಬೇಕಾಗಿರೋದೇನು? ಮೈನಸ್ 5x. ಹಾಗಾಗಿ ಬಿಗ್ಗರ್ ನಂಬರ್ಗೆ ನಾವು ಮೈನಸ್ ಸೈನ್ ಹಾಕಿ, ಸ್ಮಾಲರ್ ನಂಬರ್ಗೆ ಪ್ಲಸ್ ಸೈನ್ ಹಾಕಿದ್ರೆ ಎರಡನ್ನು ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಅರ್ಥ. ನೋಡ್ರಿ, ಇಲ್ಲೇ ಫಸ್ಟ್ ಟೈಮ್ ಸಬ್ಟ್ರಾಕ್ಟ್ ಮಾಡೋದು ಬಂದಿದ್ದು, ಹಾಗಾಗಿ ಸೈನ್ ಅನ್ನ ಬೇರೆ ಬೇರೆ ಬರ್ಕೋಬೇಕು. ಆದ್ರೆ ಮೈನಸ್ ಸೈನ್ ಯಾವ್ದಕ್ಕೆ ಹಾಕ್ಬೇಕು? ನಮಗೇನಾದ್ರೂ ಆನ್ಸರ್ ಮೈನಸ್ ನಲ್ಲೇ ಬೇಕಾಗಿತ್ತು ಅಂದ್ರೆ ಮಿಡಲ್ ಟರ್ಮ್ ಮೈನಸ್ ನಲ್ಲೇ ಇತ್ತು ಅಂದ್ರೆ ಬಿಗ್ಗರ್ ನಂಬರಿಗೆ ಮೈನಸ್ ಹಾಕ್ಬೇಕು, ಅಥವಾ ಮಿಡಲ್ ಟರ್ಮ್ ಪ್ಲಸ್ ನಲ್ಲಿ ಇತ್ತಂದ್ರೆ ಸ್ಮಾಲರ್ ನಂಬರಿಗೆ ಮೈನಸ್ ಹಾಕ್ಬೇಕು. ಅರ್ಥ? 4x 9x 4 9 ಜಾ 36 ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್. ಅಪೋಸಿಟ್ ಸೈನ್ ಸಬ್ಟ್ರಾಕ್ಟ್ ಮಾಡಿದಾಗ ಏನ್ ಬರುತ್ತೆ? 5x. ಬೇಕಾಗಿತ್ತು ಮೈನಸ್ 5x, ಬಿಗರ್ ನಂಬರ್ ಸೈನ್ ಮೈನಸ್. ಓಕೆ, ಅರ್ಥ ಆಯ್ತಾ? ತಮ್ಮ ಇದೊಂದು ಅರ್ಥ ಬಿಟ್ರೆ ಮುಗಿದೀನಿ, ಕಷ್ಟ ನಿಮಗೆ. ಇಲ್ಲಿ ಕರೆಕ್ಟ್ ಆಗಿ ಕಾಲಮನ್ನ ಹಾಕೊಂಡ್ಬಿಡ್ರಿ. ಈಗ ಇದನ್ನ ಬರೀತಾ ಹೋಗಿ. 6x ಸ್ಕ್ವಯರ್ ಮೈನಸ್ ಏನ್ ಬರ್ತೀವಿ ನಾವು ಇದನ್ನ? 4x ಅಲ್ಲ, ಪ್ಲಸ್ 4x ಪ್ಲಸ್ ಇದೆ ಮೈನಸ್ 9x ಮೈನಸ್ 6. ಈಗ ಇವು ಎರಡರಲ್ಲೂ ಕಾಮನ್ ತಗೋಬೇಕು. ಏನು ಕಾಮನ್ ಇದೆ? ಇದ್ರಾಗೂ ಸಹ 2 ಇಂದ ಮಲ್ಟಿಪ್ಲೈ ಆಗಿದೆ ಎಕ್ಸ್ ಇದೆ, ಇದ್ರಾಗೂ ಸಹ 2 ಇಂದ ಮಲ್ಟಿಪ್ಲೈ ಆಗಿದೆ ಎಕ್ಸ್ ಇದೆ. ಹಾಗಾಗಿ 2 ಇಂಟು 2 3 ಜಾ 6 ಇಂಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಂಟು 2 ಇಂಟು ಎಕ್ಸ್. ಇದರಲ್ಲಿ 3 ಇಂದ ಮಲ್ಟಿಪ್ಲೈ ಆಗಿದೆ, ಇದು ಸಹ 3 2 ಜಾ ಇದು 9 3 ಇದು 3 3 ಜಾ 3 ಇಂಟು 3 ಇಂಟು ಎಕ್ಸ್. ಸ್ವಲ್ಪ ಜಾಗ ಕಡಿಮೆ ಆಗುತ್ತೆ, ಹಾಗಾಗಿ ಇದನ್ನ ರಬ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲಲ್ಲ. ಓಕೆ, ಮೈನಸ್ 3 ಇಂಟು 2 3 2 ಜಾ 6. ಓಕೆ, ಈಗ ನೋಡ್ರಿ, ಇದಿಷ್ಟರಿಂದ ಕಾಮನ್ ತಗೊಳೋದು ಮತ್ತು ಇದಿಷ್ಟರಿಂದ ಕಾಮನ್ ತಗೊಳೋದು. ಓಕೆ, ಬನ್ನಿ. ಇಲ್ಲಿ ಕಾಮನ್ ಇರೋದೇನು? 2, ಇಲ್ಲಿ 2 ಇದೆ, ಇನ್ನೊಂದು 3, ಇಲ್ಲಿ 3 ಇಲ್ಲ. ಓಕೆ, ಇಲ್ಲಿ x ಇಲ್ಲಿ x. ಹಾಗಾಗಿ 2x ಅನ್ನ ಕಾಮನ್ ತಗೊಂಡ್ವಿ ಅಂದ್ರೆ ಏನು? 2x ಅನ್ನ ಕಾಮನ್ ತಗೊಂಡ್ರೆ ಉಳಿದಿದ್ದೇನಿದು? 3 ಮತ್ತು x. 3x ಪ್ಲಸ್ ಇಲ್ಲಿ ಉಳಿದಿದ್ದು 2. ಬೇಕಾದ್ರೆ ನೋಡ್ರಿ, 2 3 ಜಾ 6 x ಇಂಟು x ಎಕ್ಸ್ ಸ್ಕ್ವಯರ್. 2 2 ಜಾ 4 x ಒಂದಾಗಿದೆ x ಫಿಕ್ಸ್. ಈಗ ಇಲ್ಲಿ ಯಾವ್ದನ್ನ ಕಾಮನ್ ತಗೋಬಹುದು? 3 ಕಾಮನ್ ತಗೋಬಹುದು, ಮೈನಸ್ 3. ಈಗಾಗಲೇ ಹೇಳಿದ್ದೀನಿ, ಇಲ್ಲಿ ಬಂದಿದ್ದೆ ಇಲ್ಲಿ ಬರುತ್ತಂತ ಫಸ್ಟ್ ಬರ್ಕೊಂಡ್ಬಿಡೋಣ. 3x ಪ್ಲಸ್ 2. ಯಾಕಂದ್ರೆ ತಪ್ಪು ಮಾಡೋ ಚಾನ್ಸ್ ಭಾಳ ಕಡಿಮೆ ಇರುತ್ತೆ. ಅಕಸ್ಮಾತ್ ಇದನ್ನೇ ತಪ್ಪು ಮಾಡಿದ್ರೆ ಮುಗೀತು, ಹೊರ ಶಂಭು. ಓಕೆ, ಈಗ 3 3 ಜಾ 9 ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಒಂದೈದೆ ಎಕ್ಸ್ ಮೈನಸ್ ಇಂಟು ಪ್ಲಸ್
ಮೈನಸ್ 3 2 ಜಾ 6 ಬಂತ. ಸೈನ್ ಹಾಕೋದ್ರಲ್ಲೂ ಕನ್ಫ್ಯೂಸ್ ಆಗಲಿಲ್ಲ. ಈಗ 3x ಪ್ಲಸ್ 2 ಬ್ರಾಕೆಟ್ ಒಳಗಡೆ ಇರೋದನ್ನ ಒಂದ್ ಸಾರಿ ಬರಿತೀವಿ, ಬ್ರಾಕೆಟ್ ಹೊರಗಡೆ ಇರೋದನ್ನು ಒಂದ್ ಸಾರಿ ಬರ್ದ್ಬಿಡೋಣ. ಅರ್ಥ ಆಯ್ತಾ? ಇಷ್ಟೇ. ಈಗ ನೆಕ್ಸ್ಟ್ ಕ್ವಶನ್ ಅಂದ್ರೆ ನೆಕ್ಸ್ಟ್ ಸಬ್ ಕ್ವಶನ್, ಲಾಸ್ಟ್ ಸಬ್ ಕ್ವಶನ್ ಏನು, 3x ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 4. ಇಲ್ಲೂ ಸಹ ಸೇಮ್ ಮೆಥಡ್. ಅವ್ರು ಏನೇ ಕೇಳಲಿ ನಿಮ್ಗೆ ಏನು ಮೆಥಡ್ ಹೇಳ್ತೀನಿ ಅದನ್ನೇ ಫಾಲೋ ಮಾಡಿ ಮಾಡ್ತಾ ಹೋಗೋದಷ್ಟೇ. 3x ಸ್ಕ್ವಯರ್ ಇಂಟು ಮೈನಸ್ 4 ಸೈನ್ ಜೊತೆಗೇನೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಇಲ್ಲೂ ನೋಡ್ರಿ ಸೈನ್ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡಿದ್ವಿ. ಓಕೆ, ಅದೇ ರೀತಿ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು, 3 4 ಜಾ 12, ಎಕ್ಸ್ ಸ್ಕ್ವಯರ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್, ಮೈನಸ್ ಬಂತು. ಜೊತೆಗೆ ನಮಗೆ ಬೇಕಾಗಿರೋದು ಬರೀ ಮೈನಸ್ ಎಕ್ಸ್ ಬೇಕು, ಮಿಡಲ್ ಟರ್ಮ್, ಅದನ್ನು ಬರ್ಕೊಳ್ಳೋಣ. ಮೈನಸ್ ಎಕ್ಸ್ ಮಿಡಲ್ ಟರ್ಮ್ ವಿ ನೀಡ್ ಐದರ್ ಬೈ ಆಡಿಂಗ್ ಆರ್ ಬೈ subtracting. Here we are going to split this term into 2 factors. What are those factors? Come on, ನೋಡೋಣ ಈಗ. ಈಗ ಏನಾಗುತ್ತೆ ಅಂದ್ರೆ 1 12 ಜಾ ಆಡ್ ಮಾಡಿದ್ರೆ 13, ಸಬ್ಟ್ರಾಕ್ಟ್ ಮಾಡಿದ್ರೆ 11 ಬರಲ್ಲ. 2 6 ಜಾ 12 ಆಡ್ ಮಾಡಿದ್ರೆ 8, ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರಲ್ಲ. 3 4 ಜಾ ಆಡ್ ಮಾಡಿದ್ರೆ 7 ಬರಲ್ಲ, ಸಬ್ಟ್ರಾಕ್ಟ್ ಮಾಡಿದ್ರೆ 1. ವಾವ್, ಬಂತು, ಕಮಾನ್. ಹಾಗಾದ್ರೆ ಇಲ್ಲಿ x, ಇಲ್ಲಿ x. 3 4 ಜಾ 12, x ಇಂಟು ಎಕ್ಸ್, ಎಕ್ಸ್ ಸ್ಕ್ವಯರ್. ಬೇಕಾಗಿರೋದು ಮೈನಸ್ ಸೈನ್ ಅಲ್ಲಿ ಬೇಕು. ಹಾಗಾಗಿ ಒಂದಕ್ಕೆ ಜೊತೆಗೆ ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. ಒಂದಕ್ಕೆ ಮೈನಸ್ ಹಾಕ್ಬೇಕು, ಒಂದಕ್ಕೆ ಪ್ಲಸ್ ಹಾಕ್ಬೇಕು. ಆದ್ರೆ ನಮಗೆ ಇಲ್ಲಿ ಬೇಕಾಗಿರೋ ಮಿಡಲ್ ಟರ್ಮ್ ಏನು, ಮೈನಸ್ ನಲ್ಲಿ ಇರಬೇಕು. ಆನ್ಸರ್ ಮೈನಸ್ ನಲ್ಲಿ ಬರ್ಬೇಕಂದ್ರೆ ಏನ್ ಮಾಡಬೇಕು, ಬಿಗ್ಗರ್ ನಂಬರ್ ಶುಡ್ ಬಿ ಹ್ಯಾವಿಂಗ್ ಮೈನಸ್ ಸೈನ್. ಹಾಗಾಗಿ 4 ಗೆ ಮೈನಸ್ ಹಾಕ್ಬಿಡೋಣ, ಇದಕ್ಕೆ ಪ್ಲಸ್ ಹಾಕ್ಬಿಡೋಣ. ಅವಾಗ ಏನಾಗುತ್ತೆ, 4 ಅಲ್ಲಿ 3 ಹೋದ್ರೆ 1, ಬಿಗರ್ ನಂಬರ್ ಇಸ್ 4, ಸೊ ಮೈನಸ್ ಸೈನ್ ವಿಲ್ ಬಿ ದೇರ್ ಫಾರ್ ಅವರ್ ಆನ್ಸರ್. ಅರ್ಥಾತಾ? ಓಕೆ, ಈಗ ಏನಿಲ್ಲ ಸ್ಪ್ಲಿಟ್ ಮಾಡೋದು. 3x ಸ್ಕ್ವಯರ್ ಮೈನಸ್ 1 ಅನ್ನ ಯಾವ ರೀತಿ ಬರೀಬಹುದು, ಪ್ಲಸ್ 3x ಮೈನಸ್ 4x ಮೈನಸ್ 4. ಅರ್ಥ ಆಯ್ತಾ? ಈಗ ನೋಡ್ರಿ, ಇವು ಎರಡನ್ನ ಮತ್ತು ಇವು ಎರಡನ್ನ ಸಪರೇಟ್ ಪಾರ್ಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬ್ರಾಕೆಟ್ ಹಾಕೋದೇನು ನೆಸೆಸಿಟಿ ಇಲ್ಲ, ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಅಷ್ಟೇ ಹಾಕಿರ್ತೀನಿ ನಾನು. ಇಲ್ಲಿ ಕಾಮನ್ ಇರೋದು 3x ಕಾಮನ್ ಇದೆ, ಹಾಗಾಗಿ 3 ಇಂಟು ಎಕ್ಸ್ ಇಂಟು ಎಕ್ಸ್. ನೋಡ್ರಿ, 3 ಇಂಟು ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್. ಇದು 3 ಇಂಟು ಎಕ್ಸ್ ಇಂಟು 1. ಯಾಕಂದ್ರೆ 3x ಹೊರಗಡೆ ತಗೊಂಡ್ಬಿಡ್ತೀವಿ, ಅಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಆಮೇಲೆ. ಇಲ್ಲಿ ಸಹ ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ರೀತಿ, ಇಲ್ಲಿ 4 ಕಾಮನ್ ಇದೆ, ಹಾಗಾಗಿ ಮೊದಲು ಈ ಸೈನ್ ಮರಿಬಾರ್ದು. ಈ ಬ್ರಾಕೆಟ್ಗಳನ್ನ ತಕೊಂಡ್ಬಿಟ್ರೆ ಸುಮ್ಮನೆ ಬೇಡ, ಕನ್ಫ್ಯೂಸ್ ಆಗ್ಬಾರ್ದು ನಿಮಗೆ. ಓಕೆ, ಮೈನಸ್ ಹಾಕಿ ಇಲ್ಲಿರೋದೇನು 4 ಇಂಟು ಎಕ್ಸ್ ಮೈನಸ್ ಇಲ್ಲಿ 4 ಇಂಟು 1. ಯಾಕೆ 4 ಇಂಟು 1 ಬಂದಂದ್ರೆ ಈ 4 ಹೊರಗಡೆ ಬಂದ್ಬಿಡ್ತಾವ, ಮತ್ತೆ ಇದು ಹಾಕಕ್ಕೆ ಒಂದು ಇರಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ. ಈಗ ಇವಿಷ್ಟರಲ್ಲೇ ನೋಡೋಣ. ಈಗ ಕಾಮನ್ ಇರೋದೇನು 3x ಎಕ್ಸ್. ಈ ರೀತಿ ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ರೆ ಇವೆರಡು ಬರ್ಕೊಂಡಿದ್ವಿ, ಇದು ಒಂದೇ ಉಳಿದ ಅಂತ ಬರೆಯಕ್ಕೆ ಅನುಕೂಲ ಆಗುತ್ತೆ. 3x ಕಾಮನ್ ಅಂದಾಗ 3x ಅನ್ನ ಹೊರಗಡೆ ಬರದೆ ಇಲ್ಲಿ ಉಳಿದಿದ್ದೇನು ಬರೀ x, ಇಲ್ಲಿ ಉಳಿದಿದ್ದು ಪ್ಲಸ್ 1. ಇಲ್ಲಿ ಕಾಮನ್ ಏನು, ಮೈನಸ್ಗೆ ಮೈನಸ್, ಕಾಮನ್ ಇರೋದು 4. ಈ ಬ್ರಾಕೆಟ್ ಇರೋದೇ ಬರುತ್ತೆ, ಏನು ಯೋಚನೆ ಮಾಡೋದು ಬೇಡ. x ಪ್ಲಸ್ 1 ಬರೋದು ಬಿಡೋಣ, ಆಮೇಲೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳೋಣ. ಮೈನಸ್ 4 ಇಂಟು ಎಕ್ಸ್ ಮೈನಸ್ 4x ಬಂತಾ, ಮೈನಸ್ 4x ಮೈನಸ್ 4x ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು 1 4 ಬಂತಾ. ಸೈನ್ ಕರೆಕ್ಟ್ ಆಯ್ತಾ? ಓಕೆ, ಈಗ x ಪ್ಲಸ್ 1 ಒಳಗಡೆ ಇರೋದು ಹೊರಗಡೆ ಇರೋದು 3x ಮೈನಸ್ 4. ಇಲ್ಲಿಗೆ ಈ ಕ್ವಶನ್ ಕಂಪ್ಲೀಟ್ ಆಗಿ ಸಾಲ್ವ್ ಆಯ್ತು. ಇವತ್ತಿಗೆ ಇಷ್ಟು ಸಾಕು, ಯಾಕಂದ್ರೆ ಆಲ್ರೆಡಿ 20 ಮಿನಿಟ್ಸ್ ಆಗಿದೆ. ಜೊತೆಗೆ ನೀವು ಒಂದು ಕಾನ್ಸೆಪ್ಟ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಕಲ್ತಿದ್ದೀರಿ, ಹಾಗಾಗಿ ಇನ್ನೊಂದು ಕಾನ್ಸೆಪ್ಟ್ ಅನ್ನ, ಇನ್ನೊಂದು ಮೆಥಡ್ ಅನ್ನ ಬೇರೆ ರೀತಿ ಸಾಲ್ವ್ ಮಾಡಬೇಕಾದಂತ ಕ್ವಶನ್ ಅನ್ನ ಹೇಳಿದ್ರೆ ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ಜೊತೆಗೆ ಇದೇ ರೀತಿಯ ಅಡಿಷನಲ್ ಕ್ವಶನ್ಸ್ ಗಳನ್ನ, ಇನ್ನೊಂದಿಷ್ಟು ಅಂದ್ರೆ ಅಡಿಷನಲ್ ಅಂದ್ರೆ ಬಹಳ ಡಿಫಿಕಲ್ಟ್ ಅಲ್ಲ, ಈಸಿ ಇರುವಂತವೆ ಇದೇ ರೀತಿಯ ಕ್ವಶನ್ಸ್ ಗಳನ್ನ ನಾನು ವಾಟ್ಸಪ್ ನಲ್ಲಿ ಕಳಿಸಿರ್ತೀನಿ. ದಯವಿಟ್ಟು ಅವುಗಳನ್ನು ಸಹ ನೀವು ವರ್ಕ್ ಮಾಡಿ ಸಾಲ್ವ್ ಮಾಡಿ. ಓಕೆ.
ಧನ್ಯವಾದಗಳು. ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಬಾಯ್, ಟೇಕ್ ಕೇರ್.